ಎಲ್ಲರಿಗೂ ನಮಸ್ಕಾರಗಳು. ಕೆಸೆಟ್ ಪತ್ರಿಕೆ 1 ಪೀಪಲ್ ಆ್ಯಂಡ್ ಎನ್ವಿರಾನ್ಮೆಂಟ್, ಜನರು ಮತ್ತು ಪರಿಸರ. ನೆಟ್ ಸೆಟ್ ಪರೀಕ್ಷೆಗಳಲ್ಲಿ ಕೇಳಲಾದ ಪ್ರಶ್ನೆಗಳು 2025ಕ್ಕೆ ಅನುಕೂಲವಾಗುವಂತೆ ಕ್ವಶನ್ ವಿತ್ ಆನ್ಸರ್ಗಳು. ಚಳಿಗಾಲದಲ್ಲಿ ಯಾವ ಪ್ರದೇಶದಲ್ಲಿ ಗ್ಲೋಬಲ್ ವಾರ್ಮಿಂಗಿನ ಪ್ರಭಾವ ಹೆಚ್ಚು ಇರುವುದಂದರೆ ಮಕರ ಸಂಕ್ರಾಂತಿ ವೃತ್ತ. ಮಾನವ ಪರಿಸರದ ಅಂತರ್ಕ್ರಿಯೆ ಅಧ್ಯಯನದಲ್ಲಿ ಎಲ್ಲ ಮಾನವರು ಅವರವರ ಪರಿಸರದ ಉತ್ಪನ್ನವಾಗಿದ್ದಾರೆ ಎಂದು ಹೇಳಿಕೆ ಯಾವ ರೀತಿಯದ್ದಾಗಿದೆ ಅಂದರೆ ಬಹಳ ಒಪ್ಪಿಗೆ ಪಡೆದ ಮಾತು. ನೋಡ್ರಿ, ಹೊಂದಿಸಿ ಬರೆಯವು. ಕೇಳುವುದು ಶ್ರವಣ 60 dB, ಪಿಸುಗುಟ್ಟುವುದು 30 dB, ನಿದ್ರೆಯೊಂದಿಗೆ ಮಧ್ಯ ಪ್ರವೇಶಿಸುವುದು 1 dB, ಸಾಮಾನ್ಯ ಮಾತು 30-50. ಭಾರತದಲ್ಲಿ ಅರಣ್ಯ ಪ್ರದೇಶಗಳ ಗರಿಷ್ಠ ನಷ್ಟಕ್ಕೆ ಕಾರಣವಾಗಿರುವುದು ಯಾವುದಂದ್ರೆ ಸಾರಿಗೆ ವ್ಯವಸ್ಥೆ. ವಾತಾವರಣಕ್ಕೆ ಬಿಡಲಾದ ಅನಗತ್ಯ ಶಬ್ದವು ಆರೋಗ್ಯದ ಮೇಲೆ ಪರಿಣಾಮ ಬೀರುವುದು. ಈ ಹೇಳಿಕೆ ಏನನ್ನು ವ್ಯಾಖ್ಯಾನಿಸ್ತದಂದರೆ ಶಬ್ದ ಮಾಲಿನ್ಯ. ಸಾಮಾನ್ಯವಾಗಿ ಜೀವ ವೈವಿಧ್ಯದ ಸಂರಕ್ಷಣೆಯನ್ನು ಸಾಧಿಸಲು ಅಗತ್ಯವಿರುವುದು ಈ ಮೇಲಿನ ಎಲ್ಲವೂ. ಕೆಲವು ಪ್ರಭೇದಗಳನ್ನು ಪರಿಚಯಿಸುವುದು, ಸಂರಕ್ಷಿತ ಪ್ರದೇಶಗಳನ್ನು ಸ್ಥಾಪಿಸುವುದು, ಪರಿಸರ ವ್ಯವಸ್ಥೆಗಳನ್ನು ಸಂರಕ್ಷಿಸುವುದು. ಅತಿ ಹೆಚ್ಚು ನೆರಾವಳಿ ಇರುವ ನದಿ ಮುಖಜ ಭೂಮಿ ಯಾವುದಂದ್ರೆ ಬ್ರಹ್ಮಪುತ್ರ ನದಿ ಮುಖಜ ಭೂಮಿ. ಮಾಲಿನ್ಯ ಸೂಚಕ ಸಸ್ಯಗಳು ಮಾಲಿನ್ಯಕಾರಕಗಳಿಗೆ ಸಂವೇದಿಯಾಗಿದೆ. ರಿಯೋ ಡಿ ಜನೈರೋ ಎಂಬ ಸ್ಥಳದಲ್ಲಿ 1992ರಲ್ಲಿ ಜೀವ ವೈವಿಧ್ಯತೆ ಕುರಿತು ನಡೆದ ಸಭೆ ದ ಅರ್ತ್ ಸುಮಿತ್ನ ಸಲಹೆಗಳನ್ನು ಯಾವ ದಿನ ಜಾರಿಗೆ ತರಲಾಯಿತಂದ್ರೆ ಡಿಸೆಂಬರ್ 29, 1993. ಡಾಂಬರ್ ಯಾವುದರಿಂದ ಉತ್ಪಾದಿಸಲಾಗುತ್ತದಂದ್ರೆ ಭೂಗರ್ಭ ಗಣಿಗಾರಿಕೆ. ಮಲೇರಿಯಾ ರೋಗವು ಯಾವುದರಿಂದ ಹರಡುವುದು? ವೈರಸ್. ಚಳಿಗಾಲದಲ್ಲಿ ಮೋಡರಹಿತ ರಾತ್ರಿಗಳಂತ ಮೋಡ ಕವಿದ ರಾತ್ರಿಗಳು ಹೆಚ್ಚು ಸೆಕೆಯಿಂದ ಕೂಡಿರಲು ಕಾರಣವೇನೆಂದ್ರೆ ಭೂಮಿಯ ಉಷ್ಣವು ಸಂರಕ್ಷಿಸಿ ಮೋಡಗಳ ಆಚೆ ಹೋಗದಂತೆ ತಡೆಗಟ್ಟುವುದು. ಭಾರತದಲ್ಲಿ ಹೆಚ್ಚು ಪ್ರಮಾಣದಲ್ಲಿ ಲಭ್ಯವಿರುವ ಮಣ್ಣು ಯಾವುದಂದ್ರೆ ಕಪ್ಪು ಮಣ್ಣು. ಭಾರತದಲ್ಲಿ ಕರಾವಳಿ ನೀರಿನ ಪ್ರಮುಖ ಮಾಲಿನ್ಯಕಾರಕ ಯಾವುದಂದ್ರೆ ತೈಲ ಸೋರುವಿಕೆ. ಮಾನವನ ಕಿವಿಯ ಗದ್ದಲ ಯಾವ ಆವೃತ್ತಿಗೆ ಹೆಚ್ಚು ಸಂವೇದನಶೀಲ ಆಗಿದೆ ಅಂದರೆ 13-16 kHz. ಹೊಂದಿಸಿ ಬರೆಯಿರಿ. ಬಾಕ್ರಾ, ಸಟ್ಲೇಜ್, ನಾಗಾರ್ಜುನ ಸಾಗರ, ಕೃಷ್ಣ, ಪಂಚೆಟ್, ಎರಡನೇದು ಬರ್ತದೆ ನೋಡ್ರಿ ದಾಮೋದರ್, ಹೀರಾಕುಡ್ ಮಹಾನದಿ, ತೇರಿ ಭಾಗೀರಥಿ ನದಿ. ಕ್ರೋಮಿಯಂನ ಯಾವ ಸ್ವರೂಪ ನೀರಿನಲ್ಲಿ ಹೆಚ್ಚು ವಿಷಕಾರಿಯಾಗಿದೆ ಅಂದರೆ Cr+6. ಭಾರತದಲ್ಲಿ ಈಶಾನ್ಯ ದಿಕ್ಕಿನಲ್ಲಿರುವ ಅತ್ಯಂತ ಚಿಕ್ಕ ರಾಜ್ಯ ಯಾವುದಂದ್ರೆ ತ್ರಿಪುರ. ತಮಿಳುನಾಡು ಕರಾವಳಿ ತೀರದಲ್ಲಿ ಕುಡಿಯುವ ನೀರಿಗೆ ಕೊರತೆ ಇರಲು ಕಾರಣವೇನು? ಸಮುದ್ರದ ಜಲಸ್ರಾವ. ಭಾರತದ ಪರ್ಯಾಯ ದ್ವೀಪದ ಎಲ್ಲ ನದಿಗಳು ಬಂಗಾಳ ಕೊಲ್ಲಿಯನ್ನು ಸೇರಿದರೆ ನರ್ಮದಾ ಮತ್ತು ತಪತಿ ನದಿಗಳು ಅರಬ್ಬಿ ಸಮುದ್ರವನ್ನು ಸೇರುತ್ತವೆ, ಏಕೆಂದರೆ ಈ ಎರಡೂ ನದಿಗಳು ಕಣಿವೆ ಕಂದಕಗಳನ್ನು ಹಿಂಬಾಲಿಸುತ್ತವೆ. ಮಹಾನದಿ ನದಿ ಮುಖಜ ಭೂಮಿ ಮಣ್ಣು ಗೋದಾವರಿ ನದಿ ಮುಖಜ ಭೂಮಿಗಿಂತ ಕಡಿಮೆ ಫಲವತ್ತತೆ ಹೊಂದಿರಲು ಕಾರಣವೇನೆಂದ್ರೆ ವಾರ್ಷಿಕ ನೆರೆ ಹಾವಳಿಯಿಂದ ಮಣ್ಣಿನ ಮೇಲ್ಪದರ ಸವೆತ. ಇದು ಹೊಂದಿಸಿ ಬರೆಯಿರಿ. ತಟಸ್ಥ ಎರಡನೇದು ಬರ್ತದೆ ನೋಡ್ರಿ 7, ಮಧ್ಯಮ ಆಮ್ಲೀಯ 1ನೇದು ಬರ್ತದೆ 5, ಕ್ಷಾರೀಯ ಆಮ್ಲೀಯ 4ನೇದು ಬರ್ತದೆ 8, ಹಾನಿಕಾರಕ 3ನೇದು ಬರ್ತದೆ 4. ಭಾರತದಲ್ಲಿ ಯಾವ ಇಂಧನ ಮೂಲದಿಂದ ಗರಿಷ್ಠ ಮಟ್ಟದಲ್ಲಿ ಮಾಲಿನ್ಯಕಾರಕಗಳನ್ನು ಹೊರಹಾಕಲಾಗುವುದಂದರೆ ದಹನ ಕಟ್ಟಿಗೆ. ನಗರೀಕರಣ ಪ್ರಕ್ರಿಯೆಯಿಂದಾಗಿ ನಗರ ಕೇಂದ್ರಗಳಲ್ಲಿ ರಾತ್ರಿಯಲ್ಲಿ ಉಂಟಾಗುವ ಮಾರುತವು ಗ್ರಾಮೀಣ ಪ್ರದೇಶಗಳಿಗಿಂತ ನಿಧಾನವಾಗಿರುವುದು. ಮತ್ತು ಜ್ವಾಲಾಮುಖಿಯ ಹೊರಸೂಸುವಿಕೆಯಿಂದಾದ ಪ್ರಮುಖ ಬದಲಾವಣೆ ಯಾವುದಂದ್ರೆ ದೀಪಗಳ ಮೊಳಗುವಿಕೆ. ಸಾಗರದ ನೀರಿನಲ್ಲಿ ಅಪೇಕ್ಷಿತ ಮಟ್ಟಕ್ಕಿಂತ ಹೆಚ್ಚು ಪ್ರಮಾಣದ CO2 ಹೀರುವಿಕೆ ಮತ್ತು ವಿಘಟನೆಯಿಂದ ಏನಾಗುವುದಂದ್ರೆ ಸಮುದ್ರ ಮಟ್ಟದಲ್ಲಿ ಏರಿಕೆ. ಸುನಾಮಿ ಉಂಟಾಗಲು ಕಾರಣವೇನೆಂದ್ರೆ ಸಾಗರದಲ್ಲಿನ ದೀರ್ಘ ಭೂಕಂಪ ಹಾಗೂ ಭೂಕುಸಿತ. ಪ್ರತಿ ವರ್ಷ ಭಾರತೀಯರ ಮೇಲೆ ಗಂಭೀರ ಪರಿಣಾಮವನ್ನು ಉಂಟು ಮಾಡುವ ನೈಸರ್ಗಿಕ ವಿಕೋಪ ಯಾವುದಂದ್ರೆ ನೆರೆ ಹಾವಳಿ. ಯಾವ ಸಂದರ್ಭದಲ್ಲಿ ತುಲನಾತ್ಮಕ ಪರಿಸರದ ಪ್ರಭಾವ ಅಧ್ಯಯನ ಮಾಡಬೇಕಂದ್ರೆ ವರ್ಷ ಪೂರ್ತಿ. ಸಮುದ್ರ ಮಟ್ಟ ಏರಿಕೆಯಾಗಲು ಪ್ರಾಥಮಿಕ ಕಾರಣ ಏನೆಂದರೆ ಹಿಮ ಕರಗುವಿಕೆ. ಇತ್ತೀಚಿನ ದಶಕಗಳಲ್ಲಿ ಆದ ಅರಣ್ಯನಾಶದ ಪ್ರಭಾವ ಏನೆಂದರೆ ಮಣ್ಣು ಸವಕಳಿ, ಭೂಕುಸಿತ, ಜೀವ ವೈವಿಧ್ಯತೆಯ ನಾಶ. ಯಾವ ನೈಸರ್ಗಿಕ ವಿಪತ್ತು ಮಾನವನಿಗೆ ಅತಿ ಹೆಚ್ಚು ಕೇಡು ಉಂಟು ಮಾಡುವುದಂದ್ರೆ ಸುನಾಮಿ. ನೈಸರ್ಗಿಕ ವಿಪತ್ತುಗಳ ಉಪಶಮನಕ್ಕೆ ಯಾವುದು ಸೂಕ್ತ? ಸಮುದಾಯದ ಪಾಲ್ಗೊಳ್ಳುವಿಕೆ.
ಮಹಾನಗರಗಳಲ್ಲಿ ಕೊಳಗೇರಿಗಳು ಸೃಷ್ಟಿಯಾಗಲು ಕಾರಣವೇನು ಅಂದರೆ ಸ್ಲಮ್ಸ್. ಗ್ರಾಮೀಣ ಪ್ರದೇಶದಿಂದ ಶಹರಕ್ಕೆ ವಲಸೆ ಹೋಗುವುದು. ಭಾರತದ ಅತಿ ದೊಡ್ಡ ಕಾಡು ಕೋಳಿ ಯಾವ ಪ್ರದೇಶದಲ್ಲಿ ಕಂಡುಬರುವುದಂದ್ರೆ ಥಾರ್ ಮರುಭೂಮಿ ಭಾರತದ್ದು. ಶಬ್ದದ ತೀವ್ರತೆಯನ್ನು ಅಳೆಯಲು ಬಳಸುವ ಏಕಮಾನ ಯಾವುದು? ಡೆಸಿಬಲ್. ಬಂಡೆಗಲ್ಲುಗಳ ರಾಸಾಯನಿಕ ಪ್ರಭಾವವು ಯಾವುದರ ಮೇಲೆ ಹೆಚ್ಚು ಅವಲಂಬಿತವಾಗಿರುತ್ತದೆ? ಉನ್ನತ ತಾಪಮಾನ. ಮತ್ತು ಹೊಂದಿಸಿ ಬರೆಯಿರಿ. ಪೆರಿಯಾರ ಕೇರಳ ಬರ್ತದೆ, ನಂದನ್ ಕಣ್ಣನ್ ಪೆರಿಯಾರ ಬರ್ತದೆ, ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನ ಉತ್ತರಾಖಂಡ ಬರ್ತದೆ, ಸರಿಕ್ಷಾ ಹುಲಿ ಸಂರಕ್ಷಣಾ ಧಾಮ ರಾಜಸ್ಥಾನ ಬರ್ತದೆ. ಆಸ್ಪತ್ರೆಯ ತ್ಯಾಜ್ಯಕ್ಕೆ ಸಂಬಂಧಿಸಿದಂತೆ ಯಾವುದರ ಶೇಕಡ ಪ್ರಮಾಣ ತಪ್ಪಂದ್ರೆ ಸಿರಾಮಿಕ್ 8-10%, ಆದರೆ ಪ್ಲಾಸ್ಟಿಕ್ 9-12, ಲೋಹ 1-2, ಜೈವಿಕ 35-40 ಸರಿಯಾಗಿದೆ. ಸಿರಾಮಿಕ್ 8-10 ತಪ್ಪಾಗಿದೆ ಶೇಕಡ. ಶುದ್ಧ ನೀರು ಯಾವ ತಾಪದಲ್ಲಿ ಗರಿಷ್ಠ ಸಾಂದ್ರತೆಯನ್ನು ಹೊಂದಿದೆ ಅಂದರೆ 0 ಡಿಗ್ರಿ ಸಿ. ಇವುಗಳಲ್ಲಿ ಯಾವುದು ಭೂಕಂಪನದೊಂದಿಗೆ ಸಂಬಂಧಿಸಿಲ್ಲ ಅಂದರೆ ಸ್ವೆಲ್ಸ್, ಅದರ ಫೋಕಸ್, ಎಪಿಸೆಂಟರ್, ಸಿಸ್ಮೋಗ್ರಾಫ್ ಸಂಬಂಧಿಸಿದೆ. ಜಗತ್ತಿನ ಎತ್ತರದ ಮರಗಳು ಯಾವ ಪ್ರದೇಶದಲ್ಲಿದೆ ಅಂದರೆ ಸಮಶೀತೋಷ್ಣ ವಲಯ. ಜೌಗು ಎಂಬ ಒದ್ದೆ ಪ್ರದೇಶವು ಯಾವುದರಿಂದ ನೀರನ್ನು ಪಡೆಯುತ್ತದೆ ಅಂದರೆ ಹತ್ತಿರದ ನೀರಿನ ಮೂಲಗಳು. ಭಾರತದ ಪ್ರದೇಶದಲ್ಲಿ ಭೂಕಂಪದ ಗರಿಷ್ಠ ಅಪಾಯ ಸಾಧ್ಯವಿದೆ ಅಂದರೆ ಕೇಂದ್ರ ಪ್ರಸ್ಥಭೂಮಿಯಲ್ಲಿ ಭಾರತದ್ದು. ಭಾರತದ ಕರಾವಳಿ ತೀರದಲ್ಲಿ ಯಾವ ವರ್ಷ ಸುನಾಮಿ ಅಪ್ಪಳಿಸಿತು ಅಂದರೆ 2004ರಲ್ಲಿ. ಯಾವ ಪರ್ವತ ಶ್ರೇಣಿಯು ಪರಿಸರ ವ್ಯವಸ್ಥೆ ಸಂರಕ್ಷಣೆಗೆ ಸಾಗರ ಮಂಥನ ರಾಷ್ಟ್ರೀಯ ಉದ್ಯಾನವನವನ್ನು ಸ್ಥಾಪಿಸಲಾಗಿದೆ ಅಂದರೆ ಮೌಂಟ್ ಎವರೆಸ್ಟ್. ಯಾವುದರಿಂದ ಗರಿಷ್ಠ ಹೊಗೆ ಮಸಿ ಹೊರಹಾಕಲ್ಪಡುವುದು? ಡೀಸೆಲ್ ವಾಹನಗಳು. ಓಜೋನ್ ಮೇಲ್ಮೈ ಯಾವುದರಿಂದ ಉತ್ಪಾದಿಸಲ್ಪಟ್ಟಿದೆ ಅಂದರೆ ಸಾರಿಗೆ ವಲಯ. ಯಾವ ಸಾಂಪ್ರದಾಯಿಕ ಶಕ್ತಿ ಮೂಲವನ್ನು ಅತಿ ಕಡಿಮೆ ಖರ್ಚಿನಲ್ಲಿ ಬಳಸಬಹುದು? ಭೂಶಾಖ. ಯಾವ ಸ್ವರೂಪದ ನೈಸರ್ಗಿಕ ವಿಕೋಪವು ಜೀವ ಮತ್ತು ಆಸ್ತಿಪಾಸ್ತಿಗೆ ಗರಿಷ್ಠ ಹಾನಿಯನ್ನು ಉಂಟು ಮಾಡುತ್ತದೆ? ಜಲ ಪವನ ರೂಪ. ಡಯಾಕ್ಸಿಗಳನ್ನು ಯಾವುದರಿಂದ ಉತ್ಪಾದಿಸಲಾಗುವುದು? ಪ್ಲಾಸ್ಟಿಕ್ಗಳ ಸುಡುವಿಕೆ. ಎ ಟ್ರೀ ಫಾರ್ ಈಚ್ ಚೈಲ್ಡ್ ಎಂಬ ಹೇಳಿಕೆಯನ್ನು ಯಾವ ಕಾರ್ಯಕ್ರಮಕ್ಕಾಗಿ ರೂಪಿಸಲಾಗಿದೆ? ಸೋಷಿಯಲ್ ಫಾರೆಸ್ಟ್ರಿ ಪ್ರೋಗ್ರಾಮ್. ಬಯೋಗ್ಯಾಸಿನ ಪ್ರಮುಖ ಘಟಕಾಂಶಗಳು ಯಾವ್ಯಾವ ಅಂದ್ರೆ ಮಿಥೇನ್, ಕಾರ್ಬನ್ ಡೈಆಕ್ಸೈಡ್. ಮತ್ತು ವಾತಾವರಣ ಬದಲಾವಣೆಯ ಪ್ರಭಾವ ಯಾವುದರ ಮೇಲೆ ಆಗುವುದಂದ್ರೆ ಒಂದನೇದ್ದು ಮಣ್ಣಿನ ತೇವಾಂಶ, ಜೀವ ವೈವಿಧ್ಯತೆ, ಅಂತರ್ಜಲ. ಕುಡಿಯುವ ನೀರಿನಲ್ಲಿ ಇರಬೇಕಾದ TDS ಟೋಟಲ್ ಡಿಸಾಲ್ವ್ಡ್ ಸಾಲಿಡ್ಸ್ ಗರಿಷ್ಠ ಮಟ್ಟ ಸಾಲಿಡ್ಸ್ 500 mgl. ಚಿಪುಕೋ ಚಳವಳಿಯನ್ನು ಯಾರು ಆರಂಭಿಸಿದರು? ಸುಂದರ್ಲಾಲ್ ಬಹುಗುಣ್. ಕಣ್ಣಿನ ಉರಿತಕ್ಕೆ ಕಾರಣವಾದ ಫೋಟೋಕೆಮಿಕಲ್ ಸ್ಮಾಗ್ನ ಘಟಕಗಳು ಯಾವ್ಯಾವ ಅಂದ್ರೆ SO2, NO2. ಗಂಗಾ ಆ್ಯಕ್ಷನ್ ಪ್ಲ್ಯಾನ್ ಅನ್ನು ಯಾವ ವರ್ಷ ಕಾರ್ಯಾರಂಭಗೊಳಿಸಲಾಯಿತಂದ್ರೆ 1986ರಲ್ಲಿ. ಭಾರತ ಶಕ್ತಿ ಕ್ಷೇತ್ರದಲ್ಲಿ ಇಂಧನ ಮೂಲಗಳ ಪಾಲು ಆಧರಿಸಿ ಬರೆದಾಗ ಸೂಕ್ತ ಕ್ರಮ ಯಾವುದು? ಉಷ್ಣ, ನ್ಯೂಕ್ಲಿಯರ್, ಜಲ, ಪವನ. ಕುಡಿಯುವ ನೀರಿನಲ್ಲಿ ಕ್ರೋಮಿಯಂನ ಗರಿಷ್ಠ ಮಟ್ಟದಿಂದ ಆಗುವ ಪ್ರಭಾವ ಏನಂದ್ರೆ ಚರ್ಮ, ನರ ಸಮಸ್ಯೆ. ಭಾರತದ ಮಹಾನಗರಗಳಲ್ಲಿ ವಾಯು ಮಾಲಿನ್ಯದ ಪ್ರಮುಖ ಮೂಲ ಯಾವುದಂದ್ರೆ ಸಾರಿಗೆ. ಎಲ್ಲ ಶಕ್ತಿಗಳ ಪ್ರಮುಖ ಮೂಲ ಯಾವುದಂದ್ರೆ ಸೂರ್ಯ. ರೇಡಿಯೋ ಆ್ಯಕ್ಟಿವ್ ವಿಕಿರಣಗಳ ಅಳತೆ ಮಾನ ಯಾವುದಂದ್ರೆ ರೇಮ್. ಮಾನವನ ಚರ್ಮದ ಕ್ಯಾನ್ಸರ್ ಉಂಟಾಗಲು ಕಾರಣವೇನೆಂದ್ರೆ ಓಜೋನ್ ಪದರದ ಸವಕಳಿ. ಇವುಗಳಲ್ಲಿ ಯಾವುದು ಹಸಿರುಮನೆ ಅನಿಲವಲ್ಲ ಅಂದರೆ CFC. ವಾತಾವರಣದ ಯಾವ ವಲಯವು ಭೂ ಮೇಲ್ಪದರಕ್ಕೆ ಹತ್ತಿರ ಇದೆ ಅಂದರೆ ಟ್ರೋಪೋಸ್ಫಿಯರ್. ಏಕಮಾತ್ರ ಪ್ರಾಣಿ ವರ್ಗ ಯಾವುದಂದ್ರೆ ಆನೆ. ಓಜೋನ್ ರಂಧ್ರ UV ವಿಕಿರಣ. ಹಸಿರುಮನೆ ಪರಿಣಾಮ ಮಿಥೇನ. ನೈಸರ್ಗಿಕ ವಿಕೋಪಗಳು ಸುನಾಮಿ. ಸಮರ್ಥ ಅಭಿವೃದ್ಧಿ ಪರಿಸರ ಕೇಂದ್ರಿತ. ಕಣ್ಣುಗಳ ಉರಿತಕ್ಕೆ ಕಾರಣವಾದ ಮಾಲಿನ್ಯಕಾರಕ ಯಾವುದಂದ್ರೆ SO2. ಯಾವುದು ನವೀಕರಿಸಲಾಗದ ಸಂಪನ್ಮೂಲವಲ್ಲ ಅಂದ್ರೆ ಉಪ್ಪು. ಇವುಗಳಲ್ಲಿ ಯಾವ ಮಾನದಂಡವನ್ನು ಜಲಮಾಲಿನ್ಯ ಸೂಚಕವಾಗಿ ಬಳಸುವುದಿಲ್ಲ ಅಂದ್ರೆ ಡೆನ್ಸಿಟಿ. S ಮತ್ತು P ತರಂಗಗಳು ಯಾವುದಕ್ಕೆ ಸಂಬಂಧಿಸಿದೆ? ಭೂಕಂಪ. ಮೆಥೇನಿನ ಮೂಲ ಯಾವುದು? ಜೌಗು ಪ್ರದೇಶ. ಜಪಾನ್ದ ಮಿನಿಮಾಟ್ ಡಿಸಾಸ್ಟರ್ಗೆ ಕಾರಣವಾದ ಮಾಲಿನ್ಯ ಯಾವುದು? ಮರ್ಕ್ಯೂರಿ. ಸಜೀವಿಗಳಲ್ಲಿ ಮಾಲಿನ್ಯಕಾರಕ ಮಟ್ಟ. ಮತ್ತು ಇದು ಏನು ಬರ್ತದೆ ಅಂದ್ರೆ
ಫಾಸಿಲ್ ಇಂಧನಗಳ ನಂತರ ಭಾರತ ಶಕ್ತಿ ಅಗತ್ಯತೆಯನ್ನು ಪೂರೈಸುವ ಶಕ್ತಿ ಮೂಲ ಯಾವುದಂದ್ರೆ ಜಲಶಕ್ತಿ. ಕ್ಯೋಟೋ ಪ್ರೋಟೋಕಾಲ್ ಯಾವುದಕ್ಕೆ ಸಂಬಂಧಿಸಿದಂದರೆ ಕ್ಲೈಮೇಟ್ ಚೇಂಜ್. ಓಜೋನ್ ಮಾಲಿನ್ಯಕಾರಕ ರೂಪುಗೊಳ್ಳಲು ಕಾರಣವೇನೆಂದರೆ ರೆಫ್ರಿಜರೇಷನ್ ಮತ್ತು AC. ಭಾರತದಲ್ಲಿ ಮಹಾನಗರಗಳಲ್ಲಿ ಹೊಗೆ ಮಂಜು ಮುಖ್ಯವಾಗಿ ಏನೇನು ಒಳಗೊಂಡಿರ್ತಂದ್ರೆ ಕಾರ್ಬನ್ ಮೊನಾಕ್ಸೈಡ್ ಆ್ಯಂಡ್ SPM. ಧನ್ಯವಾದಗಳು.